ಅನಿಸ್ತದೆ ಅದು ಬಟ್ ಒಳಗಂತೆ ಅದು ಅಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಆದರೂ ರಾಜಕೀಯವಾಗಿ ಇವತ್ತು ಸಿದ್ದರಾಮಯ್ಯರನ್ನು ಏಕಾಂಗಿ ಮಾಡೋ ಸಲುವಾಗಿ ಡಿ ಕೆ ಶಿ ಅವರು ಸತೀಶ್ ಅವರು ಗಾಳ ಹಾಕಿರ್ಬೋದು, ಇವರು ಗಾಳ ಹಾಕೊಂಡಂಗೆ ತೋರಿಸ್ಬೋದು, ಬಟ್ ಏನಾಗ್ತದೆ ಗೊತ್ತಿಲ್ಲ. ಹೀಗಾಗಿ ಈ ಬೆಳಗಾವಿ ರಾಜಕಾರಣ ವಿಶೇಷವಾಗಿ ಇವತ್ತು ಎಲ್ಲರಿಗೂ ಯಾವ ರೂಪ ಪಡಿಬೋದಪ್ಪ 2027 ಬಿ ಜೆ ಪಿಗರ ಹೆಚ್ಚಾದ್ರೆ ಬಿ ಜೆ ಪಿ ಸರ್ಕಾರ ಬಂದರೆ ಈ ಪ್ರಶ್ನೆನೇ ಇಲ್ಲ. ಬಿ ಜೆ ಪಿ ಬಂದಾಗ ಮತ್ತೆ ಇಲ್ಲಿ ಇಬ್ಬರು ಇದ್ದಾರೆ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ, ಇನ್ನೊಂದು ಕಡೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇದ್ದಾರೆ, ಅವರು ಹಿಂದೆ ಸಚಿವರಾದಂಥವ್ರು ಇದ್ದಾರೆ. ಹೀಗಾಗಿ ಅಲ್ಲೂ ಅವರು ಹೇಳ್ತದೆ ಈಗ ಇಲ್ಲೇ ಕಾಂಗ್ರೆಸ್ನಲ್ಲೇ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ. ಇವೆಲ್ಲ ದೃಷ್ಟಿಗೊಂಡಿದಾಗ ರಾಷ್ಟ್ರೀಯ ಪಕ್ಷಗಳು ಜಾರಕಿಹೊಳಿ ಅವರ ಈ ಒಂದು ರಾಜಕೀಯ ಪ್ರಾಬಲ್ಯಕ್ಕೆ ಶರಣಾಗಿದ್ದು ನೋಡ್ತಾ ಇದ್ವಿ. ಅದೇ ಕಾಲಕ್ಕೆ ಮೊನ್ನೆ ನಡೆದು ನಿಮಗೆ ಗೊತ್ತ ಡೆವಲಪ್ಮೆಂಟ್ಗಳು ಮೇಲೆ ಬಿ ಜೆ ಪಿಗರು ಬಂದ ಲಕ್ಷ್ಮಣ ಸವದಿಯವ್ರಿಗೆ ಭೇಟಿ ಆಗೋದು, ಮತ್ತೇನೋ ಮಾಡೋದು. ಅದೇ ಕಾಲಕ್ಕೆ ಬಿ ಎಲ್ ಸಂತೋಷರು ಭೇಟಿ ಆಗಿದ್ರೆ ಸುದ್ದಿಗಳಿದ್ದಾವೆ. ಮತ್ತು ಓಪನ್ ಆಗಿಂತೂ ಕತ್ತಿಯವ್ರ ಜೊತೆ ಫ್ರೆಂಡ್ಶಿಪ್ಪು ಅದ. ಹೀಗಾಗಿ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇವತ್ತು ಎಲ್ಲರೂ ಚರ್ಚೆ ಮಾಡುವಂಥದ್ದಾಗಿದೆ. ಜೊತೆಗೆ ಸತೀಶ್ ಅವರಿಗೆ ಇದು ಸವಾಲಾಗುವಂಥದ್ದು. ಸಪೋಸ್ ಏನಾದರೂ ಜಾರಕಿಹೊಳಿ ಅವರಲ್ಲಿ ಇನ್ನಷ್ಟು ಬಲಿಷ್ಠ ಆದರೆ ಅದು ಡಿ ಕೆ ಶಿ ಅವರಿಗೆ ಅಪಾಯ ಆಗ್ಬೋದು ರಾಜ್ಯ ಮಟ್ಟದಲ್ಲೇ ಅನ್ನೋದು ಚರ್ಚೆ ಅದು. ಏನೂ ಇಲ್ಲ, ಒಟ್ಟಿನಲ್ಲಿ ಹಾವು ಏನೇ ಆಟ ಬೆಳಗಾವಿಯಲ್ಲಿ ಜೋರದ ಅನ್ನೋದು ಸುಳ್ಳೇನಲ್ಲ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.